ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಅನ್ಸುತ್ತೆ. ಒಂದೇ ಕಲರಲ್ಲಿ ಇರುವಂಥ ಸೀರೆ, ಇದು ಕೂಡ ರನ್ನಿಂಗ್ ಬ್ಲೌಸ್ ಪೀಸ್ ಇತ್ತು. ಬ್ಲೂ ಶೇಡ್ ಇರೋದ್ರಿಂದ ಈ ಬ್ಲೌಸನ್ನು ನೋಡಿ, ಇದು ಗ್ರೀನ್ ಕಲರ್ ಸೀರೆ ಮತ್ತು ಪಿಂಕ್ ಕಾಂಬಿನೇಷನ್ ಕಲರಲ್ಲಿ ಇರುವಂಥ ಒಂದು ಬ್ಲೌಸು. ಇದು ಕೂಡ ಸೀರೆ ತುಂಬ ಸಾಫ್ಟ್ ಆಗಿದೆ. ಈ ಸೀರೆ ಪಿಂಕ್ ಮತ್ತು ಗ್ರೀನ್, ಇದು ಕೂಡ ತುಂಬ ಸುಂದರವಾದ ಕಲರ್. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಹೋಮ್ ಮೇಕರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿ ಇರ್ತೀರಾ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸಸ್ಗಳನ್ನು ಸೀರೆ ಜೊತೆಗೆ ಹೇಗೆ ಮಿಸ್ ಮ್ಯಾಚ್ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ನಾವು ಲೇಡೀಸ್ಗೆ ಸೀರೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ. ಸೊ ಎಲ್ಲಾದರೂ ಹೋದಾಗ ಸೀರೆಗಳು ಕಂಡ್ರೆ ತುಂಬ ಚೆನ್ನಾಗಿದೆ ಅಂತ ಅನಿಸಿದರೆ ತೊಗೊಂಡು ಬಂದುಬಿಡ್ತೀವಿ. ಎವ್ರಿ ಟೈಮ್ ನಾವು ಸೀರೆನ ತೊಗೊಂಡು ಬಂದು ಅದಕ್ಕೆ ಬ್ಲೌಸನ್ನು ಹೊಲಿಸ್ಲಿಕ್ಕೆ ಹೋದರೆ, ಇವಾಗ ನಿಮ್ಗೆ ರೇಟ್ ಗೊತ್ತಿದೆ ಒಂದು ಬ್ಲೌಸಿಗೆ ಎಷ್ಟಿದೆ ಅಂತ. ಸೊ ತುಂಬಾ ಕಾಸ್ಟ್ಲಿ ಇದೆ. ಹಾಗಾಗಿ ಎವ್ರಿ ಟೈಮ್ ನಾವು ಸೀರೆಗೆ ಬ್ಲೌಸನ್ನು ಸ್ಟಿಚ್ ಮಾಡಿಸೋದಕ್ಕಿಂತ ನಮ್ಮ ಹತ್ರ ಇರುವಂತಹ ಬ್ಲೌಸ್ಗಳನ್ನೇ ಹೇಗೆ ಮಿಸ್ ಮ್ಯಾಚ್ ಮಾಡ್ಬೋದು ಅನ್ನೋದನ್ನು ನಾನಿವತ್ತು ಹೇಳ್ತಾ ಇದ್ದೀನಿ. ಸೊ ನನ್ನ ಹತ್ರ ಕಾಮನ್ ಆಗಿ ಒಂದಿಷ್ಟು ಬ್ಲೌಸ್ಗಳಿದೆ. ಆ ಬ್ಲೌಸ್ ಏನಾಗುತ್ತೆ ಅಂತ ಅಂದರೆ, ಏನಿಲ್ಲ ಅಂತ ಅಂದರೂ ಒಂದು ಬ್ಲೌಸ್ ಅಟ್ಲೀಸ್ಟ್ 2 ಸಾರಿ, ಕೆಲವೊಂದು ಬ್ಲೌಸ್ 4ರಿಂದ 5 ಸಾರಿ ತನಕ ಮ್ಯಾಚಿಂಗ್ ಆಗುತ್ತೆ. ಸೊ ಆ ಥರ ಹೇಗೆ ಬ್ಲೌಸನ್ನು ಸಾರಿ ಜೊತೆಗೆ ಮಿಸ್ ಮ್ಯಾಚ್ ಮಾಡ್ಬೋದು ಅನ್ನೋದನ್ನು ಇವತ್ತು ನೋಡೋಣ ಬನ್ನಿ. ಮೊದಲಿಗೆ ಈ ಬ್ಲೌಸ್ ಮೇಲೆ ಇವಾಗ ನಾನು ಬ್ಲೂ ಕಲರ್ ಬ್ಲೌಸನ್ನು ಹಾಕ್ಕೊಂಡಿದ್ದೀನಲ್ವಾ. ಸೊ ನಾನು ಬ್ಲೂ ಕಲರ್ ಬ್ಲೌಸ್ ತೊಗೊಳ್ಳಿಕ್ಕೆ ಏನು ರೀಸನ್ ಅಂತ ಅಂದರೆ, ನನ್ನ ಹತ್ರ ಕಾಮನ್ ಆಗಿ ಒಂದಿಷ್ಟು ಸೀರೆ ಇದೆ. ಸೊ ಅದೆಲ್ಲ ಸೀರೆಗೂ ಈ ಬ್ಲೂ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತೆ ಅಂತ ಅನಿಸ್ತು ನನಗೆ. ಹಾಗಾಗಿ ನಾನು ಈ ಡಾರ್ಕ್ ಶೇಡಲ್ಲಿರುವಂಥ ಬ್ಲೂ ಕಲರನ್ನು ಸ್ಟಿಚ್ ಮಾಡಿಸ್ಕೊಂಡೆ. ಸೊ ತೋರಿಸ್ತೀನಿ ನಿಮಗೆ ಯಾವ ಸೀರೆ ಮ್ಯಾಚಿಂಗ್ ಆಗುತ್ತೆ ಅಂತ. ನೋಡಿ, ಇದೊಂದು ಸೀರೆ ಇದೆ. ಇದು ಸೀರೆ ಈ ಬ್ಲೌಸಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ ಅಲ್ವಾ. ಸೊ ಇದಕ್ಕೆ ಈ ಸೀರೆಗೆ ಬ್ಲೂ ಕಲರೇ ಬ್ಲೌಸ್ ಪೀಸ್ ಇತ್ತು, ಬಟ್ ನಾನು ಸ್ಟಿಚ್ ಮಾಡಿಲ್ಲ. ಯಾಕಂದರೆ ಸುಮ್ಮನೆ ಸ್ಟಿಚ್ ಮಾಡಿಸೋದಲ್ವಾ, ಬ್ಲೌಸ್ ಆಲ್ರೆಡಿ ಇದೆ ನನ್ನ ಹತ್ರ. ಹಾಗಾಗಿ ಮತ್ತೆ ನಾನು ಸ್ಟಿಚ್ ಮಾಡಿಸೋಕ್ಕೆ ಹೋಗಿಲ್ಲ. ಸೊ ಈ ಸೀರೆಗೆ ಈ ಬ್ಲೌಸ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನೋಡಿ, ಇದೊಂದು ಸೀರೆ ಇದೆ. ಈ ಸೀರೆಗೆ ಬ್ಲೂ ಶೇಡ್ ಇದೆ, ನೀವು ನೋಡ್ತಾ ಇರ್ಬೋದು. ಮತ್ತು ಇದಕ್ಕೆ ಬ್ಲೌಸು ಈ ಥರ ಈ ಕಲರಲ್ಲಿ ಬ್ಲೌಸ್ ಇತ್ತು, ಬಟ್ ಇವಾಗ ಬ್ಲೌಸ್ ಹಾಳಾಗಿದೆ. ಈ ಸೀರೆಗೂ ಕೂಡ ನಾನು ಈ ಬ್ಲೌಸನ್ನೇ ಹಾಕ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ ಅಂದರೆ, ನೋಡಿ ಎಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ ಅಂತ. ಈ ಸೀರೆಗೂ ಕೂಡ ಈ ಬ್ಲೌಸ್ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಎರಡು ಸೀರೆ ಆಯಿತು. ಇವಾಗ ನೆಕ್ಸ್ಟ್ ನೋಡಿ, ಇದೊಂದು ಪಿಂಕ್ ಸೀರೆ ಇದೆ. ಈ ಬ್ಲೌಸ್ ಈ ಸೀರೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನಾವು ಬ್ಲೌಸ್ ತೊಗೊಳ್ಳುವಾಗ ಈ ಥರ ಕಲರ್ಸನ್ನು ನೋಡಿ ತೊಗೋಬೇಕಾಗತ್ತೆ, ಎಷ್ಟು ಸೀರೆಗೆ ಒಂದು ಬ್ಲೌಸನ್ನು ನಾವು ಸೆಟ್ ಮಾಡ್ಬೋದು ಅಂತ. ಮತ್ತೊಂದು ಸೀರೆ ಇದೆ ನೋಡಿ. ಈ ಸೀರೆಗೂ ಕೂಡ ಸ್ವಲ್ಪ ಬ್ಲೂ ಶೇಡ್ ಇರೋದ್ರಿಂದ ಈ ಬ್ಲೌಸನ್ನು ಹಾಕ್ಕೊತೀವಿ. ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿರಲ್ಲ, ಆಲ್ರೆಡಿ 4 ಸೀರೆ ಆಯಿತು. ಇವಾಗ ಈ ಸೀರೆ ಕೂಡ ರನ್ನಿಂಗ್ ಬ್ಲೌಸ್ ಪೀಸ್ ಇತ್ತು, ಹಾಗಾಗಿ ನಾನು ಅದನ್ನು ಸ್ಟಿಚ್ ಮಾಡ್ತಿಲ್ಲ. ಈ ಬ್ಲೌಸೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು. ಹಾಗಾಗಿ ಈ ಸೀರೆ ಕೂಡ ನಾನು ಹಾಕ್ಕೊಂಡಿರುವಂಥ ಬ್ಲೌಸ್ ಏನಿದೆ ಇದನ್ನೇ ಹಾಕ್ಕೋತೀನಿ. ಸೊ ಬ್ಲೌಸ್ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಬ್ಯಾಕಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಇದೆ ಅಂತ. ಸೊ ಈ ಥರ ವರ್ಕ್ ಇರೋದ್ರಿಂದ ತುಂಬ ಸಾರಿಗಳಿಗೆ ಇದು ಸೂಟ್ ಆಗುತ್ತೆ. ಮತ್ತು ಹೈ ನೆಕ್ ಸ್ಟಿಚ್ ಮಾಡೋದ್ರಿಂದ ಒಂಥರ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಸೊ ನೀವು ಈ ಥರ ಯಾವುದಾದ್ರೂ ಡಿಸೈನ್ ಸಿಗುತ್ತೆ ಅಂತ ಆದರೆ ಖಂಡಿತವಾಗಿ ಈ ಥರ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಸೀರೆಗಳು ಬರುತ್ತೆ. ಕಾಮನ್ ಆಗಿ ನಮ್ಮ ಲೇಡೀಸ್ ಹತ್ರ ಈ ಕಲರ್ ಬ್ಲೂ ಕಲರ್ಗೆ ಮ್ಯಾಚ್ ಆಗುವಂಥ ಸೀರೆ ತುಂಬಾ ಇರುತ್ತೆ. ಇವಾಗ ಪಿಂಕ್ ಕಲರ್, ಈ ಪಿಂಕ್ ಕಲರ್ ಬ್ಲೌಸು ಕೂಡ ನಮ್ಮ ಹತ್ರ ಇದ್ದರೆ ತುಂಬಾ ಒಳ್ಳೆಯದು. ಯಾಕಂದರೆ ಪಿಂಕ್ ಕಲರ್ಗೆ ಸೂಟ್ ಆಗುವಂಥ ಸಿಕ್ಕಾಪಟ್ಟೆ ಕಲರ್ಸ್ ಇದೆ. ಮತ್ತು ಕಾಮನ್ ಆಗಿ ಎಲ್ಲ ಕಲರ್ಸ್ ನಮ್ಮ ಲೇಡೀಸ್ ಹತ್ರ ಇರುತ್ತೆ. ಸೊ ಈ ಒಂದು ಬ್ಲೌಸ್ಗೆ ನಾನು ಎಷ್ಟು ಸ್ಯಾರೀಸನ್ನು ಮ್ಯಾಚ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟ್ ಒನ್, ಇದೊಂದು ಆರೆಂಜ್ ಸಾಡಿ ಇದೆ ನೋಡಿ. ಇದಕ್ಕೆ ಪಿಂಕ್ ಬಾರ್ಡ್ರ್ ಇದೆ. ಹಾಗಾಗಿ ಈ ಬ್ಲೌಸನ್ನು ಈ ಸೀರೆ ಮೇಲೆ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ, ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ. ಬ್ಲೌಸ್ ಇದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇದೊಂದು ಬ್ಲೂ ಕಲರ್ ಸೀರೆ ಇದೆ. ಈ ಸೀರೆ ಕೂಡ ಈ ಪಿಂಕ್ ಕಾಂಟ್ರಾಸ್ಟ್ ಕಲರಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಈ ಸೀರೆಗೆ ನಾನು ಕೆಲವೊಂದು ಸಲ ರೆಡ್ ಕಲರ್ ಬ್ಲೌಸ್ ಇದೆ, ಅದನ್ನು ಕೂಡ ಮ್ಯಾಚ್ ಮಾಡ್ತೀನಿ. 2 ಬ್ಲೌಸ್ ಕೂಡ ಈ ಬ್ಲೂ ಸೀರೆ ಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ. ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ. ಇವಾಗ ತುಂಬ ಟ್ರೆಂಡಲ್ಲಿದೆ. ಸೊ ಅದೇ ವಿತ್ ಬ್ಲೌಸ್ ಹಾಕೋದ್ಕಿಂತ ಈ ಥರ ಮಿಸ್ ಮ್ಯಾಚ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದೊಂದು ಎಲ್ಲೋ ಸೀರೆ ಇದೆ. ಈ ಸೀರೆಗೂ ಕೂಡ ಈ ಪಿಂಕ್ ಬ್ಲೌಸ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೋಡಿ.
ಈ ಸೀರೆಗೂ ಕೂಡ ಪಿಂಕ್ ಬ್ಲೌಸ್ ಪೀಸೇ ಬಂದಿತ್ತು. ಪಿಂಕ್ ಅಲ್ಲ, ಸಾರಿ, ಇದಕ್ಕೆ ರನ್ನಿಂಗ್ ಬ್ಲೌಸ್ ಪೀಸ್ ಇತ್ತು. ಅಂದರೆ ಈ ಯೆಲ್ಲೋ ಕಲರಲ್ಲೇ ಬ್ಲೌಸ್ ಪೀಸ್ ಇತ್ತು. ಸೊ ಅದನ್ನು ನಾನು ಸ್ಟಿಚ್ ಮಾಡಿಲ್ಲ, ಈ ಸೀರೆ ಜೊತೆಗೆ ಇಟ್ಟಿದ್ದೀನಿ. ಯಾಕಂದರೆ ನೆರಿಗೆ ತುಂಬ ಬರುತ್ತಲ್ವ, ಸೊ ಸೀರೆ ಉಟ್ಟಾಗ ಚೆನ್ನಾಗಿ ಕಾಣಿಸುತ್ತೆ. ಇದು ಆಲ್ರೆಡಿ ಮ್ಯಾಚಿಂಗ್ ಬ್ಲೌಸ್ ಇರೋದ್ರಿಂದ ಈ ಸೀರೆಗೂ ಕೂಡ ನಾನು ಮತ್ತೆ ಎಕ್ಸ್ಟ್ರಾ ಬ್ಲೌಸನ್ನು ಸ್ಟಿಚ್ ಮಾಡಿಸಿಲ್ಲ, ಇದು ಮ್ಯಾಚಿಂಗ್ ಆಗುತ್ತೆ ಅಂತ. ಸೊ 3 ಸೀರೆ ಆಯ್ತಲ್ವಾ. ಸೊ ಪಿಂಕ್ ಬ್ಲೌಸ್ಗೆ ಮತ್ತೊಂದು ಸೀರೆ ಇದೆ. ಇದು ನೋಡಿ, ಇದು ಗ್ರೀನ್ ಕಲರ್ ಸೀರೆ ಮತ್ತು ಪಿಂಕ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಕಾಂಬಿನೇಷನ್ ಕೂಡ, ಇದನ್ನು ಕೂಡ ನಾನು ಈ ಬ್ಲೌಸ್ ಮೇಲೆ ಉಟ್ಕೋತೀನಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದೊಂದು ಗ್ರೀನ್ ಸೀರೆ ಇದೆ ನನ್ನ ಹತ್ರ. ಇದಕ್ಕೂ ಕೂಡ ನಾನು ಈ ಪಿಂಕ್ ಕಲರನ್ನು ಮಿಸ್ ಮ್ಯಾಚ್ ಮಾಡ್ತೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ ಈ ಕಲರ್ ಕಾಂಬಿನೇಷನ್. ಈ ಸೀರೆ ಉಟ್ಕೊಂಡಾಗ ಕೂಡ ಈ ಬ್ಲೌಸೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ರನ್ನಿಂಗ್ ಬ್ಲೌಸ್ ಬಂದಿತ್ತು, ಅಂದರೆ ಇದೇ ಕಲರಲ್ಲಿ ಬ್ಲೌಸ್ ಬಂದಿತ್ತು. ಸೊ ನಾನು ಆ ಬ್ಲೌಸನ್ನು ಸ್ಟಿಚ್ ಮಾಡಿಲ್ಲ. ಸೊ ಈ ಬ್ಲೌಸ್ ಜೊತೆಗೆ ಈ ಸೀರೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಒಂದು ಬ್ಲೌಸಿಗೆ 4 ಸೀರೆ ಆಯಿತು. ಆವಾಗ ಒಂದು ಬ್ಲೌಸಿಗೆ 5 ಸೀರೆ ಆಯಿತು. ಸೊ ನೋಡಿ ನಾವು ಎಷ್ಟೆಲ್ಲ ದುಡ್ಡನ್ನು ಉಳಿತಾಯ ಮಾಡ್ಬೋದು ಅಂತ. ಈ ಥರ ಒಂದು ಕಾಮನ್ ಕಲರ್ ಬ್ಲೌಸ್ ಇದ್ದರೆ ತುಂಬ ದುಡ್ಡನ್ನು ಉಳಿಸ್ಬೋದು. ಯಾಕಂದರೆ ಗೊತ್ತಿದೆ ನಿಮಗೆ ಬ್ಲೌಸಿಗೆ ಎಷ್ಟು ರೇಟ್ ಆಗಿದೆ ಅಂತ. ಸೊ ನನ್ನ ಬ್ಲೌಸನ್ನು ನಾನೇ ಸ್ಟಿಚ್ ಮಾಡಿಕೊಂಡ್ರೂ ಕೂಡ ಸುಮ್ಮನೆ ಅಷ್ಟೆಲ್ಲ ಬ್ಲೌಸ್ ಇಟ್ಕೊಂಡು ರಾಶಿ ಹಾಕೋದೇ ಆಗುತ್ತೆ. ಕಪಾಟಲ್ಲಿ ಡೋರ್ ಓಪನ್ ಮಾಡಿದಾಗ ಇಡೋಕ್ಕೆ ಜಾಗ ಇರೋಲ್ಲ. ಹಾಗಿರುವಾಗ ಈ ಥರ ಸ್ವಲ್ಪ ಸ್ಪೇಸು ಸೇವ್ ಆಗುತ್ತೆ, ಅದ್ರ ಜೊತೆಗೆ ದುಡ್ಡು ಕೂಡ ಸೇವ್ ಆಗುತ್ತೆ ಅಲ್ವಾ. ನೆಕ್ಸ್ಟ್ ನೋಡಿ, ಇದೊಂದು ಸ್ಕೈ ಬ್ಲೂ ಕಲರಲ್ಲಿ ಒಂದು ಬ್ಲೌಸ್ ಇದೆ ನಂದು. ಈ ಬ್ಲೌಸ್ ಕೂಡ ತುಂಬ ಸೀರೆಗೆ ಮ್ಯಾಚಿಂಗ್ ಇದೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇದು ಕೂಡ ಒಂದು ಏನಿಲ್ಲ ಅಂದರೂ 5 ಸೀರೆಗಾದರೂ ಮ್ಯಾಚಿಂಗ್ ಇದೆ. ಸೊ ಈ ಒಂದು ಬ್ಲೌಸನ್ನು ಈ ಸೀರೆ ಜೊತೆಗೆ, ಇದು ಒಂದು ಫುಲ್ ಒಂದೇ ಕಲರಲ್ಲಿರುವಂಥ ಸೀರೆ. ಇದು ಕೂಡ ರನ್ನಿಂಗ್ ಬ್ಲೌಸ್ ಪೀಸ್ ಇತ್ತು, ಅದನ್ನು ಕಟ್ ಮಾಡಿಲ್ಲ ಆ್ಯಸ್ ಯೂಶ್ವಲ್. ಈ ಒಂದು ಬ್ಲೌಸನ್ನು ನಾನು ಮಿಸ್ ಮ್ಯಾಚ್ ಮಾಡ್ತೀನಿ. ಇದು ಕೂಡ ಉಟ್ಕೊಂಡಾಗ ತುಂಬಾ ಚಂದವಾದ ಒಂದು ಕಾಂಬಿನೇಷನ್, ತುಂಬ ಚೆನ್ನಾಗಿ ಅನಿಸುತ್ತೆ ಉಟ್ಕೊಂಡಾಗ. ಇದೇ ಬ್ಲೌಸಿಗೆ ಇದೊಂದು ಯೆಲ್ಲೋ ಕಲರ್ ಸೀರೆ ಇದೆ ನೋಡಿ. ಇದಕ್ಕೆ ಸ್ವಲ್ಪ ಬ್ಲೂ ಬಾರ್ಡ್ರ್ ಇದೆ. ಓಕೆ, ಇದಕ್ಕೂ ಕೂಡ ಬ್ಲೂ ಬ್ಲೌಸ್ ಇತ್ತು, ಅದನ್ನು ಸ್ಟಿಚ್ ಮಾಡಿಸಿಲ್ಲ ನಾನು. ಇದೇ ಬ್ಲೌಸ್ ಇದಕ್ಕೆ ಮ್ಯಾಚ್ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನಾವು ಡಾರ್ಕ್ ಕಲರ್ ಸೀರೆ ಇದ್ದಾಗ ಅದಕ್ಕೆ ಸ್ವಲ್ಪ ಲೈಟ್ ಕಲರಲ್ಲಿ ಬ್ಲೌಸನ್ನು ಮ್ಯಾಚ್ ಮಾಡ್ಬೋದು. ಇಲ್ಲಾಂದರೆ ಡಾರ್ಕ್ ಕಲರ್ ಬ್ಲೌಸ್ ಇದೆ, ಸ್ವಲ್ಪ ಲೈಟ್ ಕಲರ್ಸಿಗೆ ನಾವು ಅದನ್ನು ಮಿಸ್ ಮ್ಯಾಚ್ ಮಾಡಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಬ್ಲೌಸಿಗೆ ಕೂಡ ಈ ಸೀರೆ ಕೂಡ ಈ ಬ್ಲೌಸ್ ತುಂಬ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಇದೊಂದು ರೆಡ್ ಕಲರಲ್ಲಿ ಸೀರೆ ಇದೆ. ಓಕೆ, ಗೋಲ್ಡನ್ ಕಲರ್ ಬ್ಲೌಸ್ ಹಾಕೋದು ಇವಾಗ ಅಷ್ಟೊಂದು ಟ್ರೆಂಡಲ್ಲಿಲ್ಲ. ಸೊ ಈ ಒಂದು ಬ್ಲೌಸನ್ನು ಈ ಸೀರೆ ಮೇಲೆ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದು ನೋಡಿ, ಸೀರೆ ತುಂಬ ಸಾಫ್ಟ್ ಆಗಿದೆ ಈ ಸೀರೆ. ಈ ಸೀರೆಗೂ ಕೂಡ ಈ ಬ್ಲೌಸ್ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯೆಲ್ಲೋ ಮತ್ತು ಬ್ಲೂ ತುಂಬ ಸುಂದರವಾದ ಕಾಂಬಿನೇಷನ್. ಈ ಸೀರೆಗೂ ಕೂಡ ಇದನ್ನು ಹಾಕ್ತೀನಿ. ಮತ್ತೊಂದು ನನ್ನ ಹತ್ರ ಪ್ಲೇನ್ ಸೀರೆ ಇದೆ, ಇದು ಕೂಡ ಯೆಲ್ಲೋ ಕಲರ್ ಇದೆ. ಇದಕ್ಕೂ ಕೂಡ ಈ ಬ್ಲೌಸನ್ನು ಹಾಕ್ಕೋಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಬ್ಲೌಸ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಥರ ಪ್ಲೇನ್ ಸೀರೆಗೆ ಇದೇ ಕಲರ್ ಅಂತಲ್ಲ, ತುಂಬ ಕಲರ್. ಇದಕ್ಕೆ ನಾನು ರೆಡ್ ಕೂಡ ಹಾಕ್ತೀನಿ, ಬ್ಲ್ಯಾಕ್ ಕಲರಲ್ಲಿ ಕೂಡ ಹಾಕ್ತೀನಿ. ಸೊ ಈ ಒಂದು ಸೀರೆಗೆ ತುಂಬ ಬ್ಲೌಸ್ಗಳನ್ನ ನಾವು ಕಾಂಬಿನೇಷನ್ ಮಾಡ್ಬೋದು. ಇವಾಗ ನೋಡಿ, ಈ ಥರ ಒಂದು ವೈಟ್ ಕಲರ್ ಬ್ಲೌಸ್ ಇದೆ ನನ್ನ ಹತ್ರ. ವೈಟ್ ಅಂದರೆ ತುಂಬ ವೈಟ್, ಸ್ವಲ್ಪ ಕ್ರೀಮ್ ಕಲರ್ ಕಾಂಬಿನೇಷನಲ್ಲಿದೆ. ಸೊ ಈ ಬ್ಲೌಸಿಗೂ ಕೂಡ ಒಂದು ಎಷ್ಟು ಸೀರೆನ ಮ್ಯಾಚ್ ಮಾಡ್ಬೋದು ಅಂತ ತೋರಿಸ್ತೀನಿ. ಸೊ ಇದೊಂದು ಸೀರೆ ಇದೆ ನೋಡಿ. ಈ ಸೀರೆನ ನಾನು ಇದೇ ಬ್ಲೌಸ್ ಮೇಲೆ ಹಾಕ್ಕೋತೀನಿ, ತುಂಬ ಚೆನ್ನಾಗಿ ಅನಿಸುತ್ತೆ. ನಂದು ಮತ್ತೊಂದು ವೈಟ್ ಕಲರ್ ಬ್ಲೌಸ್ ಇದೆ, ಫುಲ್ ವೈಟ್, ಅದನ್ನು ಹಾಕ್ತೀನಿ. ಇಲ್ಲಾಂದರೆ ಈ ಬ್ಲೌಸ್, ಎರಡೂ ಕೂಡ ಈ ಒಂದು ಸೀರೆಗೆ ಸೆಟ್ ಆಗುತ್ತೆ. ಸೊ ಇದಕ್ಕೆ ಈ ಸೀರೆಗೆ ಇದೇ ಕಲರಲ್ಲಿ ಬ್ಲೌಸ್ ಪೀಸ್ ಇತ್ತು, ಅದನ್ನು ಸ್ಟಿಚ್ ಮಾಡಿಸಿಲ್ಲ. ವೈಟ್ ಕಲರ್ ಕಾಂಬಿನೇಷನ್ ಈ ಸೀರೆಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಬ್ಲೌಸಿಗೆ ಈ ಸೀರೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇದರಲ್ಲಿ ಮರೂನ್ ಇದ್ದರೂ ಕೂಡ ಅದಷ್ಟೊಂದು ಹೈಲೈಟ್ ಆಗಲ್ಲ. ಸೊ ವೈಟ್ ಇದಲ್ವಾ, ಸೊ ಅದೇ ಹೈಲೈಟ್ ಆಗೋದು, ತುಂಬ ಚೆನ್ನಾಗಿ ಅನಿಸುತ್ತೆ ಹಾಕ್ಕೊಂಡಾಗ. ಗ್ರೀನ್ ಕಲರ್ ಬ್ಲೌಸ್ ಇದೆ. ಸೊ ಈ ಬ್ಲೌಸು ನನ್ನ 2 ಸೀರೆಗಳಿಗೆ ಮ್ಯಾಚಿಂಗ್ ಆಗುತ್ತೆ. ಒಂದು ಈ ಥರ ಪಿಂಕ್ ಸೀರೆ ಇದೆ. ಸೊ ಇದಕ್ಕೆ ಈ ಒಂದು ಗ್ರೀನ್ ಕಲರ್ ಬ್ಲೌಸನ್ನು ಮ್ಯಾಚ್ ಮಾಡ್ತೀನಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಕೂಡ ಕಾಟನ್ ಸೀರೆ ಮತ್ತು ರನ್ನಿಂಗಲ್ಲಿ ಬ್ಲೌಸ್ ಪೀಸ್ ಇದೆ. ಇದನ್ನು ಕೂಡ ನಾನು ಕಟ್ ಮಾಡಿಲ್ಲ ಬ್ಲೌಸ್ ಪೀಸನ್ನು. ಸೊ ನೆರಿಗೆ ತುಂಬ ಬರುತ್ತೆ. ನೆರಿಗೆ ತುಂಬ ಬಂದರೆ ಸೀರೆ ಉಟ್ಕೊಂಡಾಗ ಸೀರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದೇ ಬ್ಲೌಸಿಗೆ ಇದೊಂದು ಸೀರೆ ನೋಡಿ. ಈ ಸೀರೆ ಕೂಡ ಮ್ಯಾಚಿಂಗ್ ಮಾಡ್ಬೋದು, ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ. ಪಿಂಕ್ ಮತ್ತು ಗ್ರೀನ್, ಇದು ಕೂಡ ತುಂಬ ಸುಂದರವಾದ ಕಲರ್ ಕಾಂಬಿನೇಷನ್ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಒಂದು ಬ್ಲೌಸಿಗೆ 2 ಆಯಿತು. ನೆಕ್ಸ್ಟ್ ಇದೊಂದು ಪ್ಯಾರೋಟ್ ಗ್ರೀನ್ ಬ್ಲೌಸ್ ಇದೆ. ಇದರಲ್ಲಿ ಯೆಲ್ಲೋ ಪಿಂಕ್ ಎಲ್ಲ ಇರೋದ್ರಿಂದ ಇದನ್ನು ಕೂಡ ನಾವು
ತುಂಬ ಥರದ ಬ್ಲೌಸ್, ತುಂಬ ಥರದ ಸೀರೆ ಜೊತೆಗೆ ಈ ಒಂದು ಬ್ಲೌಸನ್ನು ಮ್ಯಾಚಿಂಗ್ ಮಾಡ್ಬೋದು. ಇದೊಂದು ಸಿಲ್ಕ್ ಸ್ಯಾರಿ ಇದೆ, ಇದ್ರ ಬ್ಲೌಸ್ ಹಾಳಾಗಿತ್ತು. ಸೊ ಇದಕ್ಕೆ ಕಾಂಬಿನೇಷನ್ ಅಂತ ನಾನು ಈ ಸೀರೆನ ಈ ಬ್ಲೌಸನ್ನು ತೊಗೊಂಡಿದ್ದು. ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚಿಂಗ್ ಆಗುತ್ತೆ ಅಂತ. ಇದೊಂದು ಸೀರೆಗೆ ಬರುತ್ತೆ. ಸೊ ಇದ್ರ ಜೊತೆಗೆ ಇದೊಂದು ಪಿಂಕ್ ಸೀರೆ ಇದೆ. ಈ ಪಿಂಕ್ ಸೀರೆ ಕೂಡ ಈ ಒಂದು ಬ್ಲೌಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಗ್ರೀನ್ ಕಲರು ಈ ಪಿಂಕ್ ಜೊತೆಗೆ ತುಂಬ ಚೆನ್ನಾಗಿ ಒಂದು ಕಾಂಬಿನೇಷನ್ ಮಸ್ತಾಗಿ ಕಾಣಿಸುತ್ತೆ ಇದು ಹಾಕ್ಕೊಂಡಾಗ. ಇದು ನೋಡಿ, ಇದೊಂದು ಬ್ಲ್ಯಾಕ್ ಮತ್ತು ಸಿಲ್ವರ್ ಕಲರಲ್ಲಿ ಇರುವಂಥ ಒಂದು ಬ್ಲೌಸು. ಇದು ಕೂಡ ನನ್ನ ಒಂದು 2 ಸೀರೆಗೆ ಮ್ಯಾಚ್ ಆಗುತ್ತೆ. ಸೊ ಇದು ಒಂದು ಸ್ಕೈ ಬ್ಲೂ ಕಲರ್ ಸೀರೆ ಇದೆ. ಇದ್ರ ಮೇಲೆ ಸಿಲ್ವರ್ ಕಲರ್ ಇರೋದ್ರಿಂದ ನಾನು ಈ ಬ್ಲೌಸನ್ನು ಇದ್ರ ಜೊತೆಗೆ ಮ್ಯಾಚ್ ಮಾಡ್ತೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ ಇದನ್ನು ಹಾಕ್ಕೊಂಡಾಗ. ಸೊ ಇದು ಕೂಡ ರನ್ನಿಂಗ್ ಬ್ಲೌಸ್ ಇದೆ ಇದಕ್ಕೆ, ಹಾಗಾಗಿ ಈ ಥರ ಬ್ಲೌಸನ್ನು ಇದಕ್ಕೆ ಮ್ಯಾಚ್ ಮಾಡಿ ಹಾಕ್ಕೋತೀನಿ. ಮತ್ತೊಂದು ಸೀರೆ ಇದೆ, ಸ್ವಲ್ಪ ಅದೇ ಕಾಂಬಿನೇಷನ್. ಈ ಸೀರೆಗೂ ಕೂಡ ಈ ಬ್ಲೌಸ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ 2 ಬ್ಲೌಸ್ ಸ್ಟಿಚ್ ಮಾಡೋದಕ್ಕಿಂತ ಒಂದು ಬ್ಲೌಸಲ್ಲಿ 2 ಸೀರೆ ಅಲ್ವಾ. ಇದು ಮತ್ತೊಂದು ಬ್ಲ್ಯಾಕ್ ಬ್ಲೌಸ್ ಇದೆ. ಈ ಬ್ಲೌಸ್ ಮೇಲೆ ಕೂಡ ತುಂಬ ಸೀರೆನ ಹಾಕ್ಕೋಬೋದು. ಇದು ಒಂದು ಫುಲ್ ಸ್ಲೀವ್ ಬ್ಲೌಸ್ ಇದೆ ನನ್ನ ಹತ್ರ. ಸ್ವಲ್ಪ ಚೇಂಜಸ್ ಇರಲಿ ಅಂತ ಈ ಥರ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಇದು ರೆಡ್ ಸೀರೆ ಇದೆ. ಸೊ ಈ ಸೀರೆಗೆ ಕೆಂಪು ಮತ್ತು ಕಪ್ಪು ಎಷ್ಟು ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ನೋಡಿ. ಸೊ ಇದಕ್ಕೂ ಕೂಡ ಈ ಸೀರೆ ಕೂಡ ರನ್ನಿಂಗ್ ಬ್ಲೌಸ್ ಇತ್ತು, ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ ಈ ಒಂದು ಬ್ಲೌಸನ್ನು ಇದಕ್ಕೆ ಮ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಈಗ ಒಂದು ಬ್ಲೌಸಿಗೆ ನಾವು ಎಷ್ಟು ಸೀರೆಗಳನ್ನು ಆರಾಮಾಗಿ ಮ್ಯಾಚಿಂಗ್ ಮಾಡ್ಬೋದು ಅಂತ. ಸೊ ನಮ್ಮಲ್ಲಿ ಇರುವಂತಹ ಸೀರೆಗಳಲ್ಲಿ ಕಾಮನ್ ಆಗಿರುವಂಥ ಕಲರನ್ನು ನಾವು ಹುಡುಕ್ಬಿಟ್ಟು ಆ ಥರದ ರೆಡಿಮೇಡ್ ಬ್ಲೌಸನ್ನು ಬೇಕಾದರೂ ನೀವು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ನಿಮಗೆ ಸ್ಟಿಚ್ಡ್ ಬ್ಲೌಸ್ ಇಷ್ಟ ಅಂತ ಅಂದರೆ ಕಾಮನ್ ಆಗಿರುವಂತಹ ಕಲರಲ್ಲಿ ಒಂದಿಷ್ಟು ಬ್ಲೌಸನ್ನು ತೊಗೊಂಡು ಒಂದು ಸ್ಟಿಚ್ ಮಾಡಿ ಇಟ್ಕೊಂಡ್ರೆ ತುಂಬ ದುಡ್ಡನ್ನು ನಾವು ಉಳಿತಾಯ ಮಾಡ್ಬೋದು. ಅದ್ರ ಜೊತೆಗೆ ಲುಕ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ಕಡಿಮೆಯಲ್ಲಿ ಸಿಗುತ್ತೆ ಅಂತ ನಾವು ಆನ್ಲೈನಲ್ಲಿ ಕೆಲವೊಂದು ಬ್ಲೌಸ್ ತುಂಬ ಚೆನ್ನಾಗಿರೋ ಫಿಟ್ಟಿಂಗ್ ಇರೋ ಬ್ಲೌಸ್ ಬರುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಆದರೆ ಅದು ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಯಾರಿಗೆ ಸೂಟ್ ಆಗುತ್ತೆ ಅವರು ರೆಡಿಮೇಡ್ ಬ್ಲೌಸನ್ನು ತೊಗೊಳ್ಳಿ. ಸೊ ಯಾರಿಗೆಲ್ಲ ಸ್ಟಿಚ್ ಮಾಡಿರೋ ಬ್ಲೌಸ್ ಇಷ್ಟ ಆಗುತ್ತೆ ಅವರು ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನನಗಂತೂ ಈ ಥರ ಬ್ಲೌಸನ್ನು ಸ್ಟಿಚ್ ಮಾಡಿಸ್ಕೊಂಡ್ಮೇಲೆ ತುಂಬಾ ಉಳಿತಾಯ ಆಗಿದೆ. ಅದ್ರ ಜೊತೆಗೆ ನೋಡಲಿಕ್ಕೂ ಕೂಡ ಒಂದು ಒಳ್ಳೆಯ ಲುಕ್ಕನ್ನು ಕೊಡುತ್ತೆ. ಎವ್ರಿ ಟೈಮ್ ಒಂದೇ ಥರ ಸೀರೆಗಳನ್ನು ಒಂದೇ ಥರ ಬ್ಲೌಸ್ಗಳನ್ನು ಹಾಕಿ ಉಡೋದಕ್ಕಿಂತ ಈ ಥರ ವೆರೈಟೀಸ್ ಆಫ್ ಏನಂತಾರೆ ಜುಗಾಡ್ ಆ ಥರ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಬೇರೆಯವರು ಕೂಡ ನಿಮ್ಮಿಂದ ಇನ್ಸ್ಪೈರ್ ಆಗಿ ಅದೇ ಥರ ಸೀರೆಗಳನ್ನು ಉಟ್ಕೋತಾರೆ. ನಿಮಗೂ ಕೂಡ ತುಂಬಾ ದುಡ್ಡು ಉಳಿಸ್ದಂಗೆ ಆಗತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ನನ್ನ ಚಾನಲಲ್ಲಿ ತುಂಬ ಲೇಡೀಸ್ಗೆ ಬೇಕಾಗಿರುವಂಥ ವಿಡಿಯೋಸ್ ಇದೆ, ದಯವಿಟ್ಟು ಒಂದು ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಬಾಯ್, ನಮಸ್ಕಾರ.